चिकबल्लापुर तालुके के पुरटगड्डे गांव के युवा नेता सुनील और रविकुमार भाइयों ने अपनी आय का एक हिस्सा समाज सेवा के लिए समर्पित करने की उदात्त भावना के साथ गांव के 30 से अधिक गरीब किसान परिवारों को आजीविका के उद्देश्य से गोदान कर एक प्रेरणादायक उदाहरण प्रस्तुत किया है। तालुके के पुरटगड्डे गांव में आयोजित इस कार्यक्रम में सांसद डॉक्टर के सुधाकर ने भाग लिया और युवा नेताओं के इस मानवीय एवं समाजोपयोगी कार्य की हृदय से सराहना की। उन्होंने कहा कि केवल स्वयं सुखी रहना ही नहीं बल्कि अपने आसपास के लोगों को भी बेहतर जीवन देने की निस्वार्थ भावना से किया गया यह गोदान अत्यंत सराहनीय है। ऐसे कार्य समाज में सकारात्मक परिवर्तन लाने का मार्ग प्रशस्त करते हैं। दूसरों की पीड़ा को समझते हुए अच्छे मूल्यों को अपनाने वाले ये भाई आगे भी इसी प्रकार के समाज सेवी कार्य करते रहे, यही उनकी शुभकामना है। गोदान करने वाले पुरटगड्डे के सुनील और रविकुमार भाइयों ने कार्यक्रम में कहा कि जिस गांव में वे जन्मे और पले बड़े हैं उसके लिए कुछ करने के उद्देश्य से उन्होंने अपनी कमाई का एक हिस्सा समाज के लिए समर्पित किया है, क्योंकि उनके गांव में अधिकांश लोग किसान वर्ग से, इसीलिए उनकी आजीविका में सहयोग देने के उद्देश्य से गोदान किया गया है। इस अवसर पर गोदान करने वाले युवाओं के कार्य की प्रशंसा करते हुए एपीएमसी के पूर्व अध्यक्ष मरलकुंटे कृष्णमूर्ति ने कहा कि इतनी कम उम्र में इस तरह की बड़ी और अर्थपूर्ण समाज सेवा करना उनके सामाजिक चेतना को दर्शाता है। यह कार्य ग्रामीण युवाओं के लिए एक बड़ी प्रेरणा बनेगा। चिकबल्लापुर से सलाउद्दीन की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ಬಹಳ ಒಳ್ಳೆ ಕಾರ್ಯಕ್ರಮ ಗೋದಾನ ಬಹಳ ಶ್ರೇಷ್ಠವಾಗಿರತಕ್ಕಂತ ದಾನಗಳಲ್ಲಿ ಒಂದು. ಇದು ನಮ್ಮ ಸಂಸ್ಕೃತಿಯ ಒಂದು ಪ್ರತೀಕ ಅಂತ ನಾನು ಹೇಳಬೇಕಾಗ್ತದೆ. ಹಸುಗಳಿಗೆ ಮಾತಾಡ್ಲಿಕ್ಕಾಗಲ್ಲ, ಜಗಳ ಮಾಡುವಂತ ಪ್ರಾಣಿ ಅಲ್ಲ, ಕೇಳುವಂತ ಪ್ರಾಣಿ ಅಲ್ಲ, ಆದ್ರೆ ಕೊಡೋ ಪ್ರಾಣಿ. ಹಾಲು ಕೊಡುತ್ತೆ, ಮೊಸರು ಕೊಡುತ್ತೆ, ತುಪ್ಪ ಕೊಡುತ್ತೆ, ಏನಪ್ಪಾ ರೈತರಿಗೆ ಸಗಣಿ ಕೊಡುತ್ತೆ, ಗೋಮೂತ್ರ ಕೊಡುತ್ತೆ, ಬರೀ ಕೊಡದೆ. ಅಂದ್ರೆ ಶಾಂತಿಯ ಒಂದು ಸಂಕೇತ, ಸೌಮ್ಯದ ಸಂಕೇತ, ತ್ಯಾಗದ ಸಂಕೇತ ಗೋದಾನ. ನಮಗೂ ಕೂಡ ಹಸುಗಳಂದ್ರೆ ಬಹಳಷ್ಟು ಸಣ್ಣ ಹುಡುಗರಿಂದ ನಾವು ನಮ್ಮ ಮನೆಯಲ್ಲೇ ಅವಾಗೇನು ಅದೇ ಸಪರೇಟ್, ನಮಗೆ ಸಪರೇಟ್ ಬೆಡ್ರೂಮ್ ಏನಿಲ್ಲ. ನಮ್ಮ ಸುನಿಲ್ ಮತ್ತು ನಮ್ಮ ರವಿ ಇದು ಕಷ್ಟಪಟ್ಟು ದುಡಿಮೆ ಮಾಡಿ ಅದರ ಪ್ರತಿಫಲವನ್ನ ಜೀವನವನ್ನ ನಡೆಸಲಿಕ್ಕೆ ಒಂದು ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಅವ್ರ ಬದುಕಿಗೆ ಗ್ಯಾರಂಟಿ. ಇದು ಈ ಕೆಲಸ ನಾನು ಒಪ್ತೀನಿ. ಉಚಿತವಾಗಿ ನೀವು ಸಂಕ್ರಾಂತಿಗೆ ಹಬ್ಬ ಊಟ ಕೊಟ್ಟಿದ್ರೆ ನಾನು ಹೋಗ್ತಾ ಇರ್ಲಿಲ್ಲ, ದೀಪಾವಳಿಗೆ ಊಟ ಕೊಟ್ಟಿದ್ರೆ ಹೋಗ್ತಾ ಇರ್ಲಿಲ್ಲ. ದುಡಿದು ತಿನ್ನುವಂತ ಕೆಲಸವನ್ನ ನೀವು ಇವತ್ತು ಹಸು ಕೊಡೋದ್ರ ಮೂಲಕ ಕೊಟ್ಟಿದ್ದೀರಿ. ಇದು ನಿಜವಾದಂತ ಗ್ಯಾರಂಟಿ. ದೇಶದಲ್ಲಿ ಇದಾಗ್ಬೇಕು. ಮೋದಿಯವರು ಕೂಡ ಇದನ್ನೇ ಹೇಳೋದು, ಕೂತ್ಕೊಂಡು ತಿನ್ಬೇಡಿ, ತಿನ್ನಿ ಅಂತ ಹೇಳಲ್ಲ. ಅದಕ್ಕೆ ವಿರೋಧ, ನಾನು ವಿರೋಧನೇ. ನೀವು ಕೂತ್ಕೊಂಡು ತಿಂದ್ರೆ ಬೆಟ್ಟದಷ್ಟು ಆಸ್ತಿ ಕೂಡ ಕರಗೋಗ್ತದೆ. ಇವತ್ತು ಏನೋ ಇಲ್ದಿರ ಈ ಹುಡುಗರು ಬೆಳೆದಿದ್ದಾರೆ ಅಂದ್ರೆ ಶ್ರಮದಿಂದ ಬೆಳೆದಿದ್ದಾರೆ, ಬೆವರಿನಿಂದ ಬೆಳೆದಿದ್ದಾರೆ ಅಲ್ವಾ? ಹಾಗಾಗಿ ಇದನ್ನ ನಾವು ಬೆವರನ್ನು ನಂಬ್ಕೋಬೇಕು, ನಮ್ಮ ಕಷ್ಟವನ್ನು ನಾವು ನಂಬ್ಕೋಬೇಕು. ಹಾಗಾಗಿ ಇವತ್ತು ಬಹಳ ಸಂತೋಷ ನನಗೆ. ವೈಯಕ್ತಿಕವಾಗಿ ಕೂಡ ಈ ಹುಡುಗರ ಮೇಲೆ ಮೊದಲಿಂದ ಪ್ರೀತಿ ವಿಶ್ವಾಸ ಇತ್ತು, ಈಗ ಅವ್ರ ಮೇಲೆ ನನಗೆ ಗೌರವ ಹೆಚ್ಚಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ. ಅವರು ಯಾವ ರೀತಿ ನೋಡ್ಕೋಬೇಕು ಹಸುಗಳನ್ನ ಅಂತ ಇದು ನಾವು ಆಯ್ಕೆ ಮಾಡಿದಂಥ ಒಂದು ಫಲಾನುಭವಿಗಳಲ್ಲ, ಖುದ್ದಾಗಿ ಅವರೇ ಎಲ್ಲರೂ ನಮ್ಗೆ ಯಾರು ಬೇಕು ಅಂತ ಬಂದಿದ್ದಾರೆ ಎಲ್ಲರೂ ಕೂಡ ಹಸುನ ಕೊಟ್ಟಿದ್ದೀವಿ. ಈ ಗ್ರಾಮದಲ್ಲಿ 70 ಮನೆ ಇದ್ದಾವೆ, ಅರ್ಧ ಭಾಗದಷ್ಟು ನಾವು ಈ ಊರಿಗೆ ಹಸುಗಳನ್ನು ಕೊಟ್ಟಿದ್ದೀವಿ. ಮತ್ತು ಇದರಲ್ಲಿ ಎಲ್ಲರೂ ಕೂಡ ಪೋಷಣೆ ಮಾಡ್ತಾರೆ, ಯಾಕಂದರೆ ನಮ್ಮ ಹಳ್ಳಿ ಒಂದು ರೈತಾಪಿ ಕುಟುಂಬ ಇರೋದ್ರಿಂದ ಎಲ್ಲರೂ ಪೋಷಣೆ ಮಾಡ್ತಾರೆ, ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾರೆ ಹಸು ಅನ್ನೋದು ಭಾವನೆ ಇಲ್ಲ. ಆ ಥರ ಏನಿಲ್ಲ. ಹಸು ಕೊಡೋ ಕಾರ್ಯಕ್ರಮ ನಮ್ದೇ ಆದಂತ ಒಂದು ಹಳ್ಳಿಯಲ್ಲಿ ಇದು ಬಿಟ್ಟು ಬೇರೆ ಇನ್ನೇನು ಅಂತ ಕಾರ್ಯಕ್ರಮ ಕೊಡಕ್ಕಾಗಲ್ಲ. ಪ್ರತಿ ಕುಟುಂಬಕ್ಕೂ ಇದೊಂದು ಸಹಕಾರ ಆಗುತ್ತೆ. ಏನಿಲ್ಲ ಸರ್, ಗೋದಾನ ಅನ್ನೋದು ಒಂದು ಸ್ಮಾಲ್ ಟೈಟ್ಲ್ ಅಲ್ಲ, ಬೇರೆ ಏನು ಕೊಡಕ್ಕೆ ಬೇರೆ ಆಪ್ಷನ್ ಇಲ್ಲ, ಹಂಗಾಗಿ ಅದೇ ಕೊಟ್ಟಿದ್ದೀವಿ ಸರ್. ನಿಮ್ಮ ಹಳ್ಳಿ ಅನ್ನೋದು ನನಗೆ ಆ ಥರ ಯಾವ ಉದ್ದೇಶ ಇಲ್ಲ. ನಾವೊಂದು ಸ್ವಇಚ್ಛೆಯಿಂದ ಮಾಮೂಲಿಯಾಗಿ ಕೊಟ್ಟಿದ್ದೀವಿ. ಗೋದಾನನೇ ಯಾಕೆ ಕೊಡ್ಬೇಕು ಅನ್ನಿಸ್ತು ನಿಮ್ಗೆ? ಗೋದಾನ ಮತ್ತು ಎಲ್ಲರೂ ಹೇಳ್ತಾರೆ ಗೋದಾನನೇ ಒಳ್ಳೆ ಒಂದು ಶ್ರೇಷ್ಠವಾದ ದಾನ.
ಅದನ್ನೇ ಕೊಡಬೇಕು ಅಂತ ನಮ್ಮ ಮುಖಂಡರು ನಮ್ಮೂರಿನ ಎಲ್ಲ ಹೇಳಿದ್ರು. ಮತ್ತು ನಮ್ಮ ಅಣ್ಣ ಕೂಡ ಇದು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಅಣ್ಣ ನಾವಿಬ್ಬರು ಸೇರ್ಕೊಂಡು ಈ ಒಂದು ಕಾರ್ಯಕ್ರಮ ಯಾವ ರೀತಿ ಫೀಲ್ ಆಗ್ತಿದೆ ಸರ್ ನಿಮ್ಗೆ ಹಸುಗಳು ಕೊಟ್ಟಿರೋದಕ್ಕೆ? ತುಂಬಾ ಸಂತೋಷ ಇದೆ ಸರ್. ಇನ್ನ ಇದೇ ರೀತಿಯಲ್ಲಿ ನಮ್ಮ ಹಳ್ಳಿಗೆ ಏನೋ ಒಂದು ಮಾಡಬೇಕು ಅನ್ನೋದು ಒಂದು ಆಸೆ ಇದೆ. ಮುಂದಿನ ಎಲ್ಲ ತರ ಸರ್ ಈ ಗೋದಾನ ಇನ್ನು ಮಾತ್ರ ಸೀಮಿತ ಸರ್. ಈ ಸದ್ಯಕ್ಕೆ ನಮ್ಮ ಹಳ್ಳಿ ಮಟ್ಟದಲ್ಲಿ ಮಾಡಿದ್ದೀನಿ. ಮುಂದೆ ನೋಡೋಣ ಸರ್. ಮುಂದೆ ದೊಡ್ಡ ಮಟ್ಟಕ್ಕೆ ಮಾಡೋಣ. ಓಕೆ ಸರ್. ಓಕೆ. ತುಂಬ ಸಂತೋಷಕರವಾದಂಥ ದಿನ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇವತ್ತು ಗೋದಾನ ಕಾರ್ಯಕ್ರಮ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಸುನೀಲ್ ಮತ್ತು ರವಿ ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ನನ್ನ ಆತ್ಮೀಯ ಸ್ನೇಹಿತರು ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ತುಂಬ ಸಂತೋಷ ಆಗ್ತಾ ಇದೆ. ಅವ್ರು ನಿಜವಾಗೂ ಕರ್ಗಪ್ಪ ದಂಪತಿಗೆ ಪುತ್ರರಾಗಿಬ್ಬರು ಜನಿಸಿ ಇನ್ನೂ ಚಿಕ್ಕ ವಯಸ್ಸು. ಅವರು ಚಿಕ್ಕ ವಯಸ್ಸಲ್ಲೇ ಕಷ್ಟ ಸುಖ ಎಲ್ಲ ನೋಡಿದ್ದಾರೆ ಪಾಪ. ಇವತ್ತು ಆ ಭಗವಂತ ಅವ್ರಿಗೆ ಆಶೀರ್ವಾದದಿಂದ ಅವರು ಇವತ್ತು ಉತ್ತಮವಾಗಿ ಇಬ್ಬರು ಒಂದೊಂದು ಡ್ರಿಪ್ ಫ್ಯಾಕ್ಟ್ರಿಗಳನ್ನು ಮಾಡಿಕೊಂಡು ಉತ್ತಮವಾಗಿ ಜೀವನ ಮಾಡ್ತಾ ಇದ್ದಾರೆ. ಅವ್ರಿಗೆ ಭಗವಂತ ನೋಡಿ, ನಾವು ಕಷ್ಟದಿಂದ ಬಂದಿದ್ದೀವಿ. ನಮ್ಮ ಗ್ರಾಮದಾಗೆ ಕಷ್ಟದಾಗಿರ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಆಗಬೇಕು, ಅವರು ನಮ್ಮ ಥರ ಜೀವನದಾಗ ಮುಂದೆ ಬರಬೇಕಂತಕ್ಕಂಥ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು 70 ಕುಟುಂಬ ಇರ್ತಕ್ಕಂಥ ಗ್ರಾಮ. ಈ ಗ್ರಾಮದಾಗ ಯಾರೇ ಬಂದರು ಈಗ ಅಂತೀಗ 35 60 ಜನ ಬಂದರೂ ಕೊಡಬೇಕು ಅಂತಕ್ಕಂಥ ಮನಸ್ಸಿಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಏನಾದರೂ ಮಾಡಬೇಕು ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ದಾರೆ. ವಿಶಾಲವಾದಂಥ ಮನಸ್ಸು. ಇನ್ನು ಇವ್ರಿಗಿನ್ನ ಇನ್ನೂ ದೊಡ್ಡ ಶ್ರೀಮಂತರಿದ್ದಾರೆ. ಅವ್ರಿಗೆ ಆ ಭಾವನೆ ಬಂದಿದೆ. ಚಿಕ್ಕ ವಯಸ್ಸಾಗೆ ಅವರು ಭಗವಂತ ಕೊಟ್ಟಿರೋದ್ರಾಗೆ ನಮ್ಮ ಸ್ನೇಹಿತರಿಗೂ ನಮ್ಮ ಗ್ರಾಮಕ್ಕೆ ಕೊಡಬೇಕು, ಏನಾದರೂ ಮಾಡಬೇಕು ಅಂತಕ್ಕಂಥ ಆಲೋಚನೆ ಬಂದಿರತಕ್ಕಂಥದ್ದು ತುಂಬ ಸಂತೋಷಕರವಾದಂಥದ್ದು. ಇವ್ರು ನೋಡಿ ಯುವಕರನ್ನ ಇನ್ನೂ ಬೇರೆ ಪ್ರತಿಯೊಬ್ಬರು ಆ ಮನಸ್ಸು ರೂಢಿಸ್ಕೊಳ್ತಕ್ಕಂಥ ಶಕ್ತಿ ಬಂದಿದೆ.